ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋ ಹಾಗೆ ಈಗ ಸಿಲಿಂಡರ್ಗೂ ಒಂದು ಕಾಲ. ಆದ್ರೆ ಈಗ ಎಂಥ ಸ್ಥಿತಿಗೆ ಬಂದಿದ್ದೀವಿ ಅಂದ್ರೆ ಕುಡಿಯೋ ನೀರಿಗೂ ಗ್ಯಾಸ್ ಬಿಲ್ ಕಟ್ಟಬೇಕಾದಂತ ಸ್ಥಿತಿ ಬಂದ್ರೂ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಅಯ್ಯೋ, ಏನಿದು ಇವ್ರು ಹೀಗೆ ಶಾಕ್ ಕೊಡ್ತಿದ್ದಾರಲ್ಲ ಅಂದ್ರ ಈ ಮಾತು ಹೇಳೋಕೆ ಕಾರಣ ಇದೊಂದು ಘಟನೆ. ಈಗಿನ ಸ್ಥಿತಿಯಲ್ಲಿ ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ, ಒಪ್ಕೊಳ್ಳೋಣ. ಆದ್ರೆ ಬೆಂಗಳೂರಿನ ಕೆಫೆಯೊಂದರಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ಗೂ ಗ್ಯಾಸ್ ಬಿಲ್ ಹಾಕಿರೋ ಸೀನ್ ವರದಿಯಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್ ನಿಂದಾಗಿ ಭಾರತದಲ್ಲಿ ಎಲ್ಪಿಜಿ ಅಭಾವ ಸೃಷ್ಟಿಯಾಗಿದೆ. ಹೀಗಾಗಿ ಹೋಟೆಲ್ಗಳಲ್ಲಿ, ಪಿಜಿಗಳಲ್ಲಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ. ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಿಲ್ಲ. ಅನೇಕ ಹೋಟೆಲ್ಗಳು ಬಂದ್ ಆಗಿದ್ರೆ ಇನ್ನು ಕೆಲ ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಜೊತೆಗೆ ಆರ್ಡರ್ ಮಾಡೋ ಊಟದ ಜೊತೆಗೆ ಗ್ಯಾಸ್ ಬಿಲ್ ಕೂಡ ವಸೂಲಿ ಮಾಡಲಾಗ್ತಾ ಇದೆ. ಇಲ್ಲಿ ವಿಷಯ ಏನಂದ್ರೆ ಗ್ಯಾಸ್ ಬಿಲ್ ವಸೂಲಿ ಮಾಡಿದ್ದಲ್ಲ, ಆದ್ರೆ ನಿಂಬೆ ಹಣ್ಣಿನ ಜ್ಯೂಸ್ಗೂ ಗ್ಯಾಸ್ ಬಿಲ್ಲ. ಹೌದು, ಕಳೆದ 15ನೇ ತಾರೀಕು ಥಿಯೋ ಕೆಫೆಗೆ ಹೋಗಿದ್ದ ಗ್ರಾಹಕ 2 ಮಿಂಟ್ ಲೆಮೊನಾಯ್ಡ್ ಆರ್ಡರ್ ಮಾಡ್ತಾರೆ. ಓವರ್ ಆಲ್ ಬಿಲ್ 358 ರೂಪಾಯಿ. ಅದಕ್ಕೆ 17 ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ. ಜೊತೆಗೆ GST 8 ರೂಪಾಯಿ. ಇದರ ಜೊತೆಗೆ ಗ್ಯಾಸ್ ಬಿಲ್ ಅಂತ 17 ರೂಪಾಯಿ ಹಾಕಿರೋದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಸದ್ಯ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇನ್ನು ಮುಂದೆ ಕುಡಿಯೋ ನೀರಿಗೂ ಗ್ಯಾಸ್ ಬಿಲ್ ಹಾಕಿದ್ರೂ ಹಾಕ್ಬೋದೇನೋ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಆದ್ರೂ ವೀಕ್ಷಕರೇ, ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ, ಒಪ್ಕೊಳ್ಳೋಣ. ಆದ್ರೆ ಸಿಚುಯೇಷನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಸುಲಿಗೆ ಮಾಡೋದು ಎಷ್ಟು ಸರಿ ಅಲ್ವಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.